ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಆತಂಕ ಶುರುವಾಗಿದೆ. ಹೈಕೋರ್ಟ್ ಅಲ್ಲಿ ಅವರಿಗೆ ಹಿನ್ನಡೆಯಾಯಿತು. ಇದರ ಬೆನ್ನಿಗೆ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದಾವೆ ಅನ್ನೋ ಮಾಹಿತಿ. ಇದೇ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರು ಸದ್ಯ ಅವರ ಮನೆಯಲ್ಲಿಲ್ಲ, ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ನಿನ್ನೆ ಹೈಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆಯಾಗಿತ್ತು. ನಿರೀಕ್ಷಣಾ ಜಾಮೀನನ್ನು ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ವಜಾ ಆಗಿತ್ತು. ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತ ಸೂಚಿಸಿ ಅಂತ ಇವರು ಕೇಳಿದರೆ ಹೈಕೋರ್ಟ್ ಅದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಆದೇಶವನ್ನು ಮಾಡಲಿಲ್ಲ. ಇದರ ಬೆನ್ನಿಗೆ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಆತಂಕ ಶುರುವಾಗಿದೆ. ಬೆಂಗಳೂರಿನ ಮನೆಯ ಕಡೆಗೆ ಭೈರತಿ ಬಸವರಾಜ್ ಸುಳಿದಿಲ್ಲ. ಯಾವುದೇ ಕ್ಷಣದಲ್ಲಿ ಸಿಐಡಿ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಬಹುದು ಅನ್ನುವಂಥ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಅವರ ಆಪ್ತರ ಮೇಲೂ ಕೂಡ ನಿಗಾ ಇಟ್ಟಿದೆ ಸಿಐಡಿ. ತನಿಖೆಯ ವೇಳೆ ಭೈರತಿ ಅವರ ವಿರುದ್ಧ ಪ್ರಬಲ ಸಾಕ್ಷ್ಯಗಳು ಸಿಐಡಿಗೆ ಸಿಕ್ಕಿದೆ. ಪ್ರಮುಖ ಆರೋಪಿಯ ಜೊತೆಗೆ ಅವರು ಗುರುತಿಸಿಕೊಂಡಿರುವಂಥ ವಿಚಾರ, ಅದು ಕುಂಭಮೇಳಕ್ಕೆ ಜೊತೆಗೆ ಹೋಗಿದ್ದು, ಕುಂಭಮೇಳಕ್ಕೆ ಜೊತೆಗೆ ಹೋದಾಗ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದು ಕೂಡ ಪ್ರಮುಖ ಆರೋಪಿಯೇ. ಇದೆಲ್ಲವೂ ಕೂಡ ಸಿಐಡಿ ಪೊಲೀಸರಿಗೆ ಸಿಕ್ಕಿರುವಂಥ ಸಾಕ್ಷ್ಯ. ಆರೋಪಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಭೈರತಿ ಬಸವರಾಜ್ ಇದ್ರು ಅನ್ನೋ ಕಾರಣಕ್ಕಾಗಿಯೇ ಅವರನ್ನ ಆರೋಪಿ ನಂಬರ್ 5 ಅಂತ ಈ ಕೇಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಪ್ರಶ್ನಿಸಿ ಅವರು ಕೋರ್ಟಿಗೆ ಹೋದರು. ಕೋರ್ಟಲ್ಲೂ ಕೂಡ ಹಿನ್ನಡೆಯಾಗಿದೆ. ಇದರ ಬೆನ್ನಿಗೆ ಅವರಿಗೀಗ ಬಂಧನದ ಆತಂಕ ಶುರುವಾಗಿರೋದು. ಬಿಕ್ಲು ಶಿವ ಕೊಲೆ ಕೇಸಲ್ಲಿ 5ನೇ ಆರೋಪಿ ಶಾಸಕ ಭೈರತಿ ಬಸವರಾಜ್. ಜುಲೈ 15ನೇ ತಾರೀಕು ಭಾರತೀನಗರ ಸ್ಟೇಷನ್ ಲಿಮಿಟ್ ಅಲ್ಲಿ ಬಿಕ್ಲು ಶಿವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ರೌಡಿ ಶೀಟರ್ ಜಗದೀಶ್ ಮತ್ತು ಆತನ ಸಹಚರರು ಈ ಕೊಲೆ ಮಾಡಿರೋದು. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ಕುಮ್ಮಕ್ಕಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈವರೆಗೆ ಒಟ್ಟು 12 ಆರೋಪಿಗಳನ್ನು ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಜಗ್ಗನನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಸದ್ಯ ಆ ಜಗ್ಗನ್ ಜೊತೆಗೆ ಶಾಸಕರ ಸಂಪರ್ಕ ಶಾಸಕರಿಗೆ ಮುಳುವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಈ ಕೇಸಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಎಷ್ಟು ಭೈರತಿ ಬಸವರಾಜ್ ಅವರು? ರಕ್ಷತ್, ಖಂಡಿತವಾಗಿ ಕಳೆದ ಜುಲೈ 15ನೇ ತಾರೀಕು ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ನಡೆದ ದಿನದಿಂದಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾನೆ ಇತ್ತು. ಜೊತೆಗೆ ಬಿಕ್ಲು ಶಿವನ ತಾಯಿ ಕೊಟ್ಟಂತಹ ದೂರಿನಲ್ಲೂ ಕೂಡ ಎಫ್ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಸೇರಿಸಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆನೆ ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ರು. ತದನಂತರ ಸಿಐಡಿಗೆ ಪ್ರಕರಣವೂ ಕೂಡ ವರ್ಗಾವಣೆ ಆಗುತ್ತೆ. ಇದರ ಇಡೀ ಪ್ರಕರಣದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದರಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಆರಂಭದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತನನ್ನು ಕೂಡ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆರಂಭದಿಂದಲೂ ಕೂಡ ಜಗ್ಗನ ಜೊತೆಗೆ ಏನು ಭೈರತಿ ಬಸವರಾಜ್ ಅವರ ಜೊತೆಗೆ ಜಗ್ಗ ಅತ್ಯಾಪ್ತವಾಗಿ ಕಾಣಿಸ್ಕೊಂಡಿದ್ದಂತಹ ಹಲವು ಫೋಟೋಗಳು ಎಲ್ಲ ಕಡೆಯಲ್ಲೂ ಕೂಡ ಸದ್ದು ಮಾಡೋದಕ್ಕೆ ಆರಂಭವಾಗುತ್ತೆ. ಆರಂಭದಿಂದಲೂ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದ ಕೊಲೆ ಆಗಿದೆ ಅನ್ನುವಂತಹ ಅವರ ಸಹಚರರಿಂದಲೇ ಕೊಲೆ ಆಗಿದೆ, ಜೊತೆಗೆ ಅವರಿಂದಲೂ ಕೂಡ ಕೆಲವೊಂದಿಷ್ಟು ಬೆದರಿಕೆಗಳು ಇತ್ತು ಅನ್ನೋದನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೂ ಮುಂಚೆಯೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳು ಜಗ್ಗನ ವಿರುದ್ಧವಾಗಿ ಮತ್ತೆ ಭೈರತಿ ಬಸವರಾಜ್ ಅವರ ಅತ್ಯಾಪ್ತರ ವಿರುದ್ಧವಾಗಿ ದಾಖಲಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಏನಾದ್ರು ವಶಕ್ಕೆ ಪಡೆದುಕೊಳ್ಳಬಹುದಾ ಎನ್ನುವಂತ ಒಂದು ವಿಚಾರ ಹರಿದಾಡ್ತಾ ಇತ್ತು. ಆದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಂತಹ ಸಂದರ್ಭದಲ್ಲಿ ವಿಚಾರಣೆಗಳು ಮುಂದೂಡ್ತಾ ನಿನ್ನೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾವನ್ನ ಮಾಡಿರುವಂತದ್ದು. ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ವಿರುದ್ಧ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಇದ್ದಾವೆ ಅನ್ನೋದನ್ನ ನಾವು ದೃಶ್ಯ ನೋಡ್ತಾ ಇದೀವಿ, ಟಿವಿ ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಬರ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಆರೋಪಿ ಜಗ್ಗ. ಇದರ ಜೊತೆಗೆ ಕುಂಭಮೇಳಕ್ಕೂ ಕೂಡ ಜೊತೆಗೆ ಹೋದ್ರು ಅನ್ನುವಂಥ ಮಾಹಿತಿ, ಟಿಕೆಟು ಕೂಡ ಲಭ್ಯ ಆಗಿತ್ತು ಸಿಐಡಿ ಪೊಲೀಸರಿಗೆ ಅಂತ. ಇದೆಲ್ಲವೂ ಸಮಸ್ಯೆ ಆಗಿರೋದಾ ಭೈರತಿ ಬಸವರಾಜ್ ಅವರಿಗೆ ಈ ಕೇಸಲ್ಲಿ?
ಖಂಡಿತ ರಕ್ಷತ್, ಜಗ್ಗನ ಜೊತೆಗೆ ಒಂದು ಕಡೆ ಅತ್ಯಾಪ್ತವಾಗಿ ಕಾಣಿಸಿಕೊಂಡಿದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಪ್ರಮುಖವಾಗಿ ಏನು ಬಿಕ್ಲು ಶಿವ ತಾಯಿ ಕೊಟ್ಟಿರುವಂತಹ ದೂರೇನಿದೆ ಅದರಲ್ಲಿ ಭೈರತಿ ಬಸವರಾಜ್ ಅವರಿಂದ ಕೆಲವೊಂದಿಷ್ಟು ಬೆದರಿಕೆ ಕರೆಗಳು ಇತ್ತು ಎನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಕಾರಣ ಆ ಜಗ್ಗನ ಜೊತೆಗಿರುವಂತಹ ಅತ್ಯಾಪ್ತತೆ ಮತ್ತೆ ಆ ತಾಯಿ ಕೊಟ್ಟಿರುವಂತಹ ದೂರು ಜೊತೆಗೆ ಇದರಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗ, ಈ ಮೂರನ್ನು ಕೂಡ ತಾಳೆ ಹಾಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಇದರಲ್ಲಿ ಪಾತ್ರ ಇದೆ ಅನ್ನೋದನ್ನ ವಾದ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದರ ಆಧಾರದಲ್ಲಿ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿರುವಂತದ್ದು. ಕೇವಲ ಫೋಟೋಗಳು ಭೈರತಿ ಬಸವರಾಜ್ ಜೊತೆಗೆ ಜಗ್ಗ ಫೋಟೋಗಳನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಒಂದು ಕಾರಣಕ್ಕಲ್ಲದೆಯೂ ಕೂಡ ಕೇವಲ ಏನು ಜಗ್ಗ ಅವರ ಜೊತೆಗೆ ಇದ್ರೂ ಕೂಡ ಇರಬಹುದು, ಆದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅವರ ಭಾಗಿ ಇದೆ ಅನ್ನೋದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ ಸದ್ಯ ಅವರ ತಾಯಿ ಕೊಟ್ಟಿರುವಂತಹ ದೂರು, ಅದರ ಆಧಾರದ ಮೇಲೆ ಎಫ್ಐಆರ್ ಆಗಿರುವಂತದ್ದು. ಜೊತೆಗೆ ಸಿಐಡಿ ಅಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತಹ ಮಾಹಿತಿ ಇರುವಂತದ್ದು. ಈಗಾಗಲೇ ಆರೋಪಿಗಳ ಸಿಡಿಆರ್ ಆಗಿರ್ಬೋದು, ಕರೆ ದಾಖಲೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಆರಂಭದಲ್ಲಿ ಏನು ಭಾರತೀನಗರ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನ ಮಾಡ್ತಾ ಇದ್ರು. ತದನಂತರವಾಗಿ ಈಗ ಶರತ್, ಈಗ ಬಿಕ್ಲು ಶಿವನಿಗೂ ಜಗದೀಶನಿಗೂ ದ್ವೇಷ ಇತ್ತು, ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ಗೆ ಸಂಬಂಧಿಸಿದಂತೆ ಇಬ್ಬರ ಮಧ್ಯೆ ದ್ವೇಷ ಇತ್ತು. ಭೈರತಿ ಬಸವರಾಜ್ ಅವ್ರ ಪಾತ್ರ ಏನು ಇದರಲ್ಲಿ, ಅವ್ರದ್ದು ಇನ್ವಾಲ್ವ್ಮೆಂಟ್ ಯಾಕೆ ಅಂತ? ರಕ್ಷತ್, ಏನು ಒಂದು ಕಿತ್ತಗನಹಳ್ಳಿಯ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಭೈರತಿ ಏನು ಬಿಕ್ಲು ಶಿವ ಮತ್ತೆ ಜಗ್ಗನ ಮಧ್ಯೆ ಕೆಲವೊಂದಿಷ್ಟು ವೈಷಮ್ಯಗಳಿತ್ತು. ಆ ವೈಷಮ್ಯದ ವಿಚಾರವಾಗಿ ಜಗ್ಗ ಭೈರತಿ ಬಸವರಾಜ್ ಅವರ ಕಡೆಯಿಂದಾಗಿ ಬಿಕ್ಲು ಶಿವನಿಗೆ ಬೆದರಿಸುವಂತಹ ಕೆಲಸವನ್ನ ಮಾಡಿದ್ದ ಎನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇದನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜಗ್ಗ ತಾನು ಭೈರತಿ ಬಸವರಾಜ್ ಜೊತೆಗೆ ಇದ್ದೇನೆ ಎನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡು ಬಿಕ್ಲು ಶಿವನನ್ನ ಬೆದರಿಸುವಂತಹ ಕೆಲಸವನ್ನ ಈ ಹಿಂದೆಯೂ ಕೂಡ ಮಾಡಿದ್ದ. ಜೊತೆಗೆ ಕೊಲೆ ಬೆದರಿಕೆಗಳು ಕೂಡ ಬಂದಿತ್ತು. ಆ ಹಿಂದೆಯೂ ಕೂಡ ಅದೇ ವಿಚಾರವಾಗಿ ಬಿಕ್ಲು ಶಿವ ತನಗೆ ಕೊಲೆ ಬೆದರಿಕೆ ಇರುವಂತಹ ವಿಚಾರವಾಗಿಯೂ ಕೂಡ ದೂರನ್ನ ಕೊಟ್ಟು ಎಫ್ಐಆರ್ ಅನ್ನು ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದ. ತದನಂತರವಾಗಿ ಆತ ಜಗ್ಗನ ಸಹಚರರಿಂದ ಕೊಲೆ ಆಗುವಂತಹ ಕೆಲಸ ಆಗುತ್ತೆ. ಜಗ್ಗನು ಕೂಡ ಭೈರತಿ ಬಸವರಾಜ್ ಜೊತೆಗೆ ಆಪ್ತನಾಗಿದ್ದಂತಹ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರ ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡು ಬಿಕ್ಲು ಶಿವನ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡಿದ್ದ ಎನ್ನುವಂತ ಒಂದು ಆರೋಪ ಇರುವಂತದ್ದು. ಏನು ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮಧ್ಯೆ ಇದ್ದಂತಹ ವೈಷಮ್ಯ, ಮೊದಲು ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ, ಆದ್ರೆ ತದನಂತರ ಈ ಜಮೀನು ವಿಚಾರಕ್ಕೆ ನಡೆದಂತಹ ವೈಷಮ್ಯದ ಕಾರಣದಿಂದಾಗಿ ಇಬ್ರು ಕೂಡ ದೂರ ಆದ ನಂತರ ತನ್ನ ಆಪ್ತತೆಯನ್ನ ಬಳಸಿಕೊಂಡು ಜಗ್ಗ ಬಿಕ್ಲು ಶಿವನ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಾನೆ. ತದನಂತರ ಕೊಲೆಯೂ ಕೂಡ ನಡೆದು ಹೋಗುತ್ತೆ. ಸದ್ಯ ಈ ಕಾರಣದಿಂದಾಗಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಅವರಿಗೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.